ಮತ್ತೆ ಏನಾಯಿತು, ಒಳಗಡೆ ಬಂದಾದ್ಮೇಲೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲಿ ನೋಡಿ ನೀವು, ಇದು ಭೂಟನ್ದು ರಾಜ ಮತ್ತು ಅವ್ರದ್ದು ಧ್ವಜ ಮತ್ತು ನಮ್ಮ ಕರ್ನಾಟಕದ್ದು ಧ್ವಜದ್ದು ಕಲರು ಸೇಮ್ ಇದೆ. ನಿಮಗೆ ತೋರಿಸ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇದು ಭೂಟನ್ ಗೇಟ್ ಎಂಟ್ರಿ ಮಾಡ್ತಾ ಇದ್ದೀನಿ ನಾವು. ಜಸ್ಟ್ ಎಂಟ್ರಿ ಆದಮೇಲೆ ನಮ್ಮ ಗೇರೆ ಮುರಿದೋಯ್ತು ನೋಡಿ. ಸೊ ಅದಕ್ಕೆ ನಾವು ಫಸ್ಟ್ ಇದು ರಿಪೇರ್ ಮಾಡಬೇಕು ಅಂತ ಇವ್ರಿಗೆ ಕೇಳ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂತ. ಬರ್ತೀವಿ ಅಣ್ಣ, ತುಂಬ ಥ್ಯಾಂಕ್ಸ್. ಈಗ ಆಯಿತು ನೋಡಿ. ನೋಡಿ, ಇಲ್ಲಿಂದ ಇನ್ನೂ ಒಂದು ಊರು ಶುರು ಆಗುತ್ತೆ. ಆ ಊರು ಹೋಗೋಕ್ಕೆ ಅವರು ಚಾರ್ಜ್ ತಗೋತಾರೆ. ಅದಕ್ಕೆ ನಾವು ಹೋಗಲಿಲ್ಲ, ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ನೀವು ನೋಡ್ತಿರೋದು ಅದು ಒಮಾಚು ಅಂತ ಭೂಟಾನಲ್ಲಿ ಒಂದು ಬ್ರಿಡ್ಜ್ ಇದೆ. ಸೊ ಅಲ್ಲಿ ನಾವು ಬಂದಿದ್ದೀನಿ. ಇಲ್ಲಿ ನೆಟ್ವರ್ಕ್ ಇಲ್ಲ, ಏರ್ಟೆಲ್, ಅದಕ್ಕೆ ನಮಗೆ ತೊಂದರೆ ಆಯಿತು, ಲೊಕೇಶನ್ ಸಿಗೋಕ್ಕೆ ಕಷ್ಟ ಆಯಿತು. ಆದರೆ ಫೈನಲಿ ರಾತ್ರಿ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ ಒಮಾಚಿ ಬ್ರಿಡ್ಜ್ ಭೂಟಾನಲ್ಲಿ. ಫಸ್ಟ್ ವ್ಯೂ ನೋಡಿ, ಮತ್ತು ಇದೇ ಬ್ರಿಡ್ಜ್ ನೀವು ನೋಡಿ, ಸೂಪರ್ ಇದೆ. ಏನು ಗೊತ್ತಾ, ಮೊದಲೇ ಭೂಟಾನಲ್ಲಿ ಬರೋಕ್ಕೆ ಏನು ಫೀಸ್ ಇರಲಿಲ್ಲ. ಸೊ 2-3 ವರ್ಷದಿಂದ ಇವರು ಶುರು ಮಾಡಿದ್ದಾರೆ. ಒಂದು ಜನಕ್ಕೆ 1200 ರೂಪಾಯಿ ಪರ್ ಡೇ ಇಲ್ಲಿ ನೀವು ಕೊಡಬೇಕು. ಗಾಡಿ ಇದ್ದರೆ 4500 ಪರ್ ಡೇ ಕೊಡಬೇಕು. ಸೊ ನಾವು ಏನು ಪ್ಲ್ಯಾನ್ ಮಾಡಿದೆ, ಮತ್ತು ಗೈಡ್ ಕೂಡ ತೊಗೊಂಡೋಗ್ಬೋದು, ಅದು ಕೂಡ ಕಂಪಲ್ಸರಿ. ಸೊ ನಾವು ಪ್ಲ್ಯಾನ್ ಮಾಡಿದೆ
ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗ್ಬಿಟ್ಟು ವಾಪಸ್ ಬರೋಣ ಅಂದ್ಕೊಂಡೆ. ಅದಕ್ಕೆ ಆದರೆ ನಮಗೆ 10-12 ಸಾವಿರ ಆಗ್ಬೋದು ಅಂತ. ಮತ್ತು ಏನಾಯಿತು, ಒಳಗಡೆ ಬಂದಾದಮೇಲೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಮ್ಮದು ಗೇರು ಬ್ರೇಕ್ ಆಯಿತು, ಅದಕ್ಕೆ ಟೈಮ್ ತೊಗೊಂಡಿತ್ತು. ಜೊತೆಯಲ್ಲಿ ನಾವು ಅಲ್ಲಿ ಒಂದು ಗೈಡ್ ಇತ್ತು, ಅವರು ಹೇಳಿದ್ರು ಒಂದು ಸೈಡ್ ಹೋಗ್ಬಿಟ್ಟು ಒಂದೇ ದಿನ ಅಲ್ಲಿ ಬಂದರೆ 2 ದಿನ ಚಾರ್ಜ್ ಆಗುತ್ತೆ ಅಂತೆ. ಎಲ್ಲ ಗಾಡಿ ಚಾರ್ಜ್ ಕೂಡ ನಮ್ಮದು ಚಾರ್ಜ್ ಕೂಡ, ಮತ್ತು ಅದು ಡಬಲ್ ಇದು ಆಗುತ್ತೆ, 20-25 ಸಾವಿರ ಆಗ್ಬೋದು. ಹೋಟೆಲ್ ಸ್ಟೇ ಎಲ್ಲ ಕೊಡ್ಬಿಟ್ಟು ನಮ್ಮ 2 ಜನಕ್ಕೆ. ಅದಕ್ಕೆ ನಾವು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದೀರಿ. ಪುಂಚೋಕ್ಲಿಂಗ್ ಅಂದರೆ ಬಾರ್ಡರ್ದು ಮೊದಲೇ ಊರು, ಅಲ್ಲಿ ನೀವು ಬರ್ಬೋದು 24 ಅವರ್, ಏನು ಫೀಸ್ ಏನಿಲ್ಲ. ಸೊ ಅಲ್ಲಿ ಆರಾಮಾಗಿ ನೀವು ಸುತ್ತಾಡ್ಬಿಟ್ಟು ವಾಪಸ್ ಹೋಗ್ಬೋದು ಭೂಟಾನಲ್ಲಿ ಬಂದರೆ. ನಾವು ಅಲ್ಲಿ ಬಂದ ತಕ್ಷಣ ಏನು ಗೊತ್ತಾ, ಒಬ್ಬರು ಹೇಳಿದ್ರು ಭೂಟಾನ್ ನಿಮ್ಮ ಲದಾಖಿಂದ ಅವ್ರು ಕೇಳಿದ್ರು. ಸೊ ಯಾಕೆಂದರೆ ನಾನು ಬೋಟ್ ನೋಡ್ಬಿಟ್ಟು ಹೌದು ಹೇಳ್ಬಿಟ್ಟು ಅವ್ರು ಹೇಳಿದ್ರು ಲದಾಖಿಂದ ಅಂದರೆ ಭೂಟಾನ್ಗೆ ಯಾಕೆ ಬಂದಿದೆಯಾ, ಲದಾಖ್ ಮತ್ತು ಭೂಟಾನ್ ಸೇಮ್ ಇರ್ತಾರೆ ಅವರು. ನಾನು ಕೂಡ ಸ್ವಲ್ಪ ಏನು ಮೊನಾಸ್ಟ್ರಿ ಎಲ್ಲ ಲದಾಖ್ ಥರನೇ ಇದೆ, ಸ್ವಲ್ಪ ಇಲ್ಲಿ ಗ್ರೀನರಿ ಜಾಸ್ತಿ ಅಷ್ಟೇ. ಸೊ ಲದಾಖ್ ಬನ್ನಿ, ಏನು ಫೀಸ್ ನಿಮಗೆ ಇಲ್ಲ, ಎಲ್ಲ ಫ್ರೀ. ಇಲ್ಲಿ ಏನು ಗೊತ್ತಾ, ನಾವು ಟೂರಿಸ್ಟು ಇಲ್ಲಿ ಎಲ್ಲ ಕಚಡ ಮಾಡಿಬಿಟ್ಟು ಇದು ನಾವು ಸುಮಾರು ನಮ್ಮದೇ ಭಾರತ ದೇಶ, ನಮ್ಮದು ಟೂರಿಸ್ಟ್ ಬರ್ಬಿಟ್ಟು ಇಲ್ಲಿ ರಿಲಿಜಿಯಸ್ದು ಸ್ತೂಪ ಟೆಂಪಲ್ಗಳು ಇದೆ ಅಲ್ವ, ಅದು ಮೇಲೆ ಶೂಸ್ ಹಾಕ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅದಕ್ಕೆ ಕಂಪ್ಲೇಂಟ್ ಬಂದ್ಬಿಟ್ಟು ಆಮೇಲೆ ಇವರು ಫೀಸ್ ಶುರು ಮಾಡಿದ್ದಾರೆ. ಸೊ ಅದು ಎಲ್ಲ ರೆಸ್ಪಾನ್ಸಿಬಲ್ ಟೂರಿಸ್ಟ್ ಆಗಲಿ, ನೀವು 1-2 ಜನ ಇಂಥ ಎಲ್ಲರಿಗೆ ಈಗ ಫೈನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಅದೇ ಕಷ್ಟ ಆಯಿತು ನೋಡಿ. ಈಗ ಮಾತು ಜಾಸ್ತಿ ಆಯಿತು. ನಿಮಗೆ ರಾಫ್ಟಿಂಗ್ ಕೂಡ ಇದೆ ಅಂತೆ. ಸೂಪರ್. ಭೂಟಾನಲ್ಲಿ ನಮ್ಮ ಕರ್ನಾಟಕ ಜನಗಳು ಯಾರು ಬಂದರೆ ತುಂಬ ಖುಷಿ ಆಗ್ತಾರೆ. ಯಾಕೆಂದರೆ ಇಲ್ಲಿ ಎಲ್ಲಿ ನೋಡಿದ್ರೆ ಅವ್ರದ್ದು ಧ್ವಜ ಇದೆ, ಅವ್ರದ್ದು ಧ್ವಜ ಮತ್ತು ನಮ್ಮ ಕರ್ನಾಟಕದ ಧ್ವಜದ ಕಲರು ಸೇಮ್ ಇದೆ. ನಿಮಗೆ ತೋರಿಸ್ತೀನಿ, ಸ್ವಲ್ಪ ಡಿಸೈನ್ ಬೇರೆ ಇದೆ, ಆದರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಸೇಮ್ ನಮ್ಮ ಧ್ವಜ ಥರ ಇದೆ. ಸೊ ನನಗೆ ಕೂಡ ಖುಷಿ ಆಯಿತು. ಇನ್ನು ಅಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು ಇಲ್ಲಿ ನೋಡಿ ಅಂಗಡಿ, ಇಲ್ಲಿ ಕೂಡ ನೀವು ಎಲ್ಲಿ ಹೋದರೆ ಅದೇ. ಇಲ್ಲಿ ನೋಡಿ ನೀವು, ಇದು ಭೂಟಾನ್ದು ರಾಜ ಮತ್ತು ರಾಣಿ ನೀವು ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಒಂದು ಪಾರ್ಕ್ ಇದೆ,
ಅದ್ರ ಹಿಂದೆಗಡೆ ಒಂದು ದೇವಸ್ಥಾನ ಇದೆ. ಸೊ ನಿಮಗೆ ಇಷ್ಟ ಆದರೆ ಊಟ ಇಲ್ಲ ನಮ್ಮ ವ್ಲಾಗು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಕಾಮೆಂಟ್ ಮತ್ತು ಶೇರ್ ಕೂಡ ಮಾಡಿ. ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಆ ತನಕ ಭೂಟಾನಿಂದ ಎಲ್ಲರಿಗೆ ನಮಸ್ಕಾರ.